ನೋಡಲಿ ಸೆಕೆಂಡ್ PUC ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಜೀವನದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಹಂತ. ಹಾಗಾಗಿ ನಾವು ಇವತ್ತು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಮುಖ್ಯವಾದ ಪ್ರಶ್ನೆಯ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ನೋಡಿ, ಇಲ್ಲಿ ನಿಮ್ಗೆ ಪೊಲಿಟಿಕಲ್ ಸೈನ್ಸ್ ಅಂದ ತಕ್ಷಣ ಬರೋದು ಮೊದಲನೇ ಪಾಠದಲ್ಲಿ ಬರ್ತಕ್ಕಂಥ ಒಂದು ಮುಖ್ಯವಾದ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ 1935ರ ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳನ್ನ ವಿವರಿಸಿ ಅಂತೇಳಿ ನಿಮ್ಗೆ 19ರಲ್ಲಿ ಕೂಡ ಪ್ರಶ್ನೆ ಕೇಳಬಹುದು ಅಥವಾ 5 ಕೂಡ ಈ ಪ್ರಶ್ನೆನ ಕೇಳಬಹುದು. ಈ ಪ್ರಶ್ನೆ ಪ್ರತಿ ಸಾರಿ ರಿಪೀಟ್ ಆಗತಕ್ಕಂತ ಸಂಭವನೀಯತೆ ಏನಾಗಿರ್ತಂದ್ರೆ ಬಹಳ ಜಾಸ್ತಿ ಇರ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಇಲ್ಲಿ ನೋಡಿ, ಈ 1935ರ ಭಾರತ ಸರ್ಕಾರ ಕಾಯ್ದೆ ಅಂದ್ರೆ ಏನಪ್ಪಾ ಅಂತಂದ್ರ ಭಾರತೀಯರ ಒಂದು ಬೇಡಿಕೆಗಳನ್ನು ಮತ್ತು ಆಶೋತ್ತರಗಳನ್ನು ಈಡೇರಿಸಲಕ್ಕ ಬ್ರಿಟಿಷರು ಏನ್ ಮಾಡಿದಾರಪ್ಪ ಅಂತಂದ್ರ ಹಂತ ಹಂತವಾಗಿ ಕಾಯ್ದೆಗಳು ಮತ್ತು ಕಾನೂನುಗಳು ಮಾಡ್ಕೊಂತ ಹೋಗಿದ್ದನ್ನ ನಾವು ಇಷ್ಟು ಬರ್ತೀವಿ. ಈ ಕಡೆ ಒಂದು ರಾಜ್ಯ ಶಾಸನ ಕೂಡ ನೋಡ್ಕೊಂಡ್ ಬಂದಿದ್ವಿ. ನೋಡ್ರಿ, ಮೊದಲನೇದಾಗಿ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಭಾರತೀಯರ ಆಶೋತ್ತರಗಳನ್ನು ಈಡೇರಿಸಲಕ್ಕ 1773 ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆ ಅಂತ ಜಾರಿ ತರ್ತಾರ. ಆಮೇಲೆ 1909ರ ಕಾಯ್ದೆ ಜಾರಿ ತಗೊಂಡ್ಬರ್ತಾರ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕಾಯ್ದೆ 1919ರ ಮ್ಯಾಂಟೇಗೋ ಚೆಮ್ಸ್ಫರ್ಡ್ ಅಂತಕ್ಕಂಥ ಒಂದು ಕಾಯ್ದೆ ಜಾರಿ ತರ್ತಾರೆ. ಯಾವ್ದು? 1919ರಲ್ಲಿ ಮ್ಯಾಂಟೇಗೋ ಚೆಮ್ಸ್ಫರ್ಡ್ ಅಂತಕ್ಕಂಥ ಒಂದು ಕಾಯ್ದೆ ಜಾರಿಗೆ ತಗೊಂಡ್ಬರ್ತಾರ. ಆದ್ರೆ ಏನಾಗುತ್ತಪ್ಪ ಅಂತಂದ್ರೆ ಈ 1919ರ ಮ್ಯಾಂಟೇಗೋ ಚೆಮ್ಸ್ಫರ್ಡ್ ಕಾಯ್ದೆಯು ಕೂಡ ಭಾರತೀಯರ ಆಶೋತ್ತರಗಳನ್ನು ಮತ್ತು ಬೇಡಿಕೆಗಳನ್ನು ಈಡೇರಿಸಕ್ಕೆ ಏನಾಗುತ್ತೆ ವಿಫಲ ಆಗುತ್ತಾ. ಈ ಯಾವಾಗ 1919ರ ಕಾಯ್ದೆ ಭಾರತೀಯರ ಬೇಡಿಕೆಗಳನ್ನು ಈಡೇರಿಸಲಕ್ಕ ವಿಫಲವಾಗುತ್ತಲ್ಲ, ಆ ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ 1920ರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ಪ್ರಾರಂಭವಾಗುತ್ತದೆ. ಈ ಅಸಹಕಾರ ಚಳವಳಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಪ್ರಾರಂಭವಾಗಿರೋದ್ರಿಂದ ಬ್ರಿಟಿಷ್ ಸರ್ಕಾರ ಎಚ್ಚೆತ್ತು ಏನ್ ಮಾಡ್ತದಪ್ಪ ಅಂತಂದ್ರೆ ಈ 1919ರ ಕಾಯ್ದೆಯನ್ನು ನಾವು ಜಾರಿಗೊಳಿಸಿದ್ದೀವಿ. ಈ ಕಾಯ್ದೆ ವಿಫಲವಾಗಕ್ಕೆ ಮೂಲ ಕಾರಣವೇನು? 1919ರ ಕಾಯ್ದೆಯ ಕಾರ್ಯವೈಫಲ್ಯತೆಯನ್ನು ನಾವು ಅಧ್ಯಯನ ಮಾಡ್ಬೇಕಂತ ವಿಚಾರ ಮಾಡ್ಕೊಂಡು ಏನ್ ಮಾಡ್ತದ 1922ರಲ್ಲಿ ಸರ್ ಜಾನ್ ಸೈಮನ್ ಅವರ ನೇತೃತ್ವದಲ್ಲಿ, ಯಾರು? ಸರ್ ಜಾನ್ ಸೈಮನ್ ಅವರ ನೇತೃತ್ವದಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ 1927ರಲ್ಲಿ ಸೈಮನ್ ಆಯೋಗವನ್ನ ನೇಮಕ ಮಾಡ್ತದ. ಯಾಕಪ್ಪ ಅಂತಂದ್ರ 1919ರ ಕಾಯ್ದೆ ಯಾಕೆ ವಿಫಲ ಆಯ್ತು ಅಂತಕ್ಕಂಥದನ್ನ ಅಧ್ಯಯನ ಮಾಡೋದಕ್ಕೋಸ್ಕರ ನೇಮಕ ಮಾಡ್ತದ. 1927ರಲ್ಲಿ ಈ ಸೈಮನ್ ಆಯೋಗವನ್ನ ನೇಮಕ ಮಾಡಿ 1928ರಲ್ಲಿ ಭಾರತಕ್ಕೆ ಕಳಿಸಿಕೊಡ್ತದ. ಯಾವಾಗ? 1928ರಲ್ಲಿ ಭಾರತ ದೇಶಕ್ಕೆ ಕಳಿಸಿಕೊಡ್ತದ. ಕಳಿಸಿಕೊಟ್ಟಿರುವ ಮೂಲ ಉದ್ದೇಶ ವಿದ್ಯಾರ್ಥಿಗಳೇ 1919ರ ಕಾಯ್ದೆ ಏಕೆ ವಿಫಲವಾಯಿತು, ಅದರ ಕಾರ್ಯವೈಫಲ್ಯತೆ ಬಗ್ಗೆ ಒಂದು ಅಧ್ಯಯನ ಮಾಡೋದಕ್ಕೋಸ್ಕರ. ಈ ಭಾರತಕ್ಕೆ 1928ರಲ್ಲಿ ಬಂದಿರತಕ್ಕಂಥ ಈ ಸೈಮನ್ ಆಯೋಗ 1919ರ ಒಂದು ಕಾಯ್ದೆಯ ಬಗ್ಗೆ ಅದರ ಕಾರ್ಯವೈಫಲ್ಯತೆಯನ್ನು ಅಧ್ಯಯನ ಮಾಡಿ ಒಂದು ವರದಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸ್ತದ. ಆ ವರದಿಯಲ್ಲಿ ಏನ್ ಮೆನ್ಷನ್ ಮಾಡಿರ್ತದಪ್ಪ ಅಂತಂದ್ರ ಭಾರತೀಯರಿಗೆ ಡೊಮಿನಿಯನ್ ಸ್ಥಾನಮಾನಗಳನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಈ ಒಂದು ಸೈಮನ್ ಆಯೋಗ ವರದಿ ಮಾಡಿರ್ತದ. ಈ ಸೈಮನ್ ಆಯೋಗ ಮಾಡಿರ್ತಕ್ಕಂಥ ವರದಿಯನ್ನ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತಂದ್ರ ಇಂಗ್ಲೆಂಡಿನಲ್ಲಿ ನಿಮ್ಗೆ ಗೊತ್ತಿರಬೇಕು 3 ದುಂಡು ಮೇಜಿನ ಸಮ್ಮೇಳನಗಳಂತ ನಡೆಯುತ್ತವ. ಯಾವಾಗಪ್ಪ ಅಂದ್ರ ಲಾರ್ಡ್ ಇರ್ವಿನ್ ಅವರ ನೇತೃತ್ವದಲ್ಲಿ 1930, 1931, 1932 ಇವೇನು ದುಂಡು ಮೇಜಿನ ಸಮ್ಮೇಳನಗಳು. ದುಂಡು ಮೇಜಿನ ಸಮ್ಮೇಳನಗಳು ಈ ಲಂಡನ್ ನಲ್ಲಿ ನಡೆದಿರ್ತಕ್ಕಂಥ ಈ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಸೈಮನ್ ಆಯೋಗದ ವರದಿಯನ್ನ ಪರಿಶೀಲಿಸಿ ಈ ಭಾರತಕ್ಕೆ ಏನೊಂದು ಡೊಮಿನಿಯನ್ ಸ್ಥಾನಮಾನ ನೀಡಬೇಕಂತ ವರದಿ ಮಾಡಿರ್ತಾರಲ್ಲ, ಆ 3 ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಆ ಒಂದು ಸೈಮನ್ ಆಯೋಗದ ಒಂದು ಪರಿಶೀಲಿಸಿ ಏನ್ ಮಾಡ್ತಾರಪ್ಪ ಅಂತಂದ್ರ ಒಂದು ಜಂಟಿ ಸಮಿತಿ, ಬ್ರಿಟಿಷ್ ಸರ್ಕಾರದ ಜಂಟಿ ಸಮಿತಿ ಏನ್ ಮಾಡ್ತದಪ್ಪ ಅಂತಂದ್ರ ಕೊನೆಯದಾಗಿ 1935ರ ಭಾರತ ಸರ್ಕಾರ ಕಾಯ್ದೆಯನ್ನ ಜಾರಿಗೊಳಿಸ್ತದ. ಈ 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ 10 ಅನುಬಂಧಗಳು. ಎಷ್ಟು? 10 ಅನುಬಂಧಗಳು. 10 ಅನುಬಂಧಗಳು ಹಾಗೂ ಎಷ್ಟು ಒಂದು ವಿಧಿಗಳು ಒಳಗೊಂಡಿರ್ತದೆ? 321 ವಿಧಿಗಳು ಒಳಗೊಂಡಿರ್ತಕ್ಕಂಥ ಈ ಒಂದು 1935ರ ಭಾರತ ಸರ್ಕಾರ ಕಾಯ್ದೆಯನ್ನ ಜಾರಿಗೊಳಿಸ್ತದ. 321 ವಿಧಿಗಳು ನೋಡಿ, 10 ಅನುಬಂಧಗಳನ್ನು ಮತ್ತು 320 ವಿಧಿಗಳು ಒಳಗೊಂಡಿರ್ತಕ್ಕಂಥ ಈ 1935ರ ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳು ಏನಪ್ಪಾ ಅಂತಂದ್ರ ನಿಮಗೆ ಮುಖ್ಯವಾಗಿ ಬರ್ತಕ್ಕಂಥ ಪ್ರಶ್ನೆ. ಈ ಒಂದು ಎಲ್ಲಾ ಪಾಯಿಂಟ್ಸ್ ಕೂಡ ನಿಮ್ಗೆ ಹೈಲೈಟ್ ಆಗಿ ನೆನಪಿರ್ಬೇಕು. ನೋಡಿ, ಮೊದಲನೇದಾಗಿ ಯಾವ್ದಪ್ಪ ಅಂತಂದ್ರೆ ಸಂಯುಕ್ತ ಪದ್ಧತಿ. ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದ 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಸಂಯುಕ್ತ ಪದ್ಧತಿ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಮತ್ತು ಬ್ರಿಟಿಷರ ಆಡಳಿತ. ನೋಡ್ಲಿ, ಸಂಯುಕ್ತ ಪದ್ಧತಿ ಅಂದ್ರ ಬ್ರಿಟಿಷರ ಆಡಳಿತದಲ್ಲಿರ್ತಕ್ಕಂಥ ಒಂದು ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳಿಗೆ ಅಧಿಕಾರವನ್ನು ಹಂಚಿಕೆ ಮಾಡಿಕೊಡುವ
ಮುಖಾಂತರ ಸಂಯುಕ್ತ ಪದ್ಧತಿಯ ಮುಖಾಂತರ ಆಡಳಿತ ಮಾಡ್ತದ. ಇನ್ನು ಎರಡನೇದಾಗಿ ನೋಡಿದ್ರೆ ಅಧಿಕಾರವನ್ನು ವಿಭಜನೆ. ಬ್ರಿಟಿಷ್ ಸರ್ಕಾರ 1935 ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ತರುವುದರ ಮುಖಾಂತರ ಶಾಸನಾತ್ಮಕವಾಗಿರ್ತಕ್ಕಂಥ ಅಧಿಕಾರಗಳನ್ನ ಏನೊಂದು ಶಾಸನಾತ್ಮಕವಾಗಿ ಬ್ರಿಟಿಷರ ಕೈಲಿರ್ತಕ್ಕಂಥ ಅಧಿಕಾರ ಇರ್ತಾವಲ್ಲ ಆ ಅಧಿಕಾರಗಳನ್ನ ಏನ್ ಮಾಡೋದು ಕೇಂದ್ರ ಪಟ್ಟಿ ಮತ್ತು ಪ್ರಾಂತ್ಯಗಳ ಪಟ್ಟಿ ಅಂತಕ್ಕಂಥ ವಿಷಯಗಳಲ್ಲಿ 3 ಹಂತದಲ್ಲಿ ವಿಭಜನೆ ಮಾಡಿಕೊಡ್ತಾರೆ. ಯಾವುದು ಅಧಿಕಾರಗಳನ್ನ ಕೇಂದ್ರ ಪಟ್ಟಿ ಮತ್ತು ಪ್ರಾಂತ್ಯಗಳ ಪಟ್ಟಿ ಅಂತೇಳಿ 3 ವಿಷಯಗಳನ್ನ ಹಂಚಿಕೆ 3 ಒಂದು ಭಾಗಗಳಿಗೆ ಹಂಚಿಕೆ ಮಾಡ್ತಾರೆ. ಮೊದಲನೇ ಯಾವುದು ಕೇಂದ್ರ ಪಟ್ಟಿ, ಮೊದಲನೇದು ಕೇಂದ್ರ ಪಟ್ಟಿ, ಇನ್ನು ಎರಡನೇದು ಪ್ರಾಂತ್ಯಗಳ ಪಟ್ಟಿ. ಮೂರನೇದು ಸಮವರ್ತಿ ಪಟ್ಟಿ ಅಂತ ಬರ್ತದೆ. ಸಮವರ್ತಿ ಪಟ್ಟಿ ನೋಡಿ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಅಧಿಕಾರವನ್ನ 3 ಒಂದು ಭಾಗಗಳಾಗಿ ಹಂಚಿಕೆ ಮಾಡ್ತಾರೆ. ಒಂದು ಕೇಂದ್ರ ಪಟ್ಟಿ. ಈ ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳು ಬರ್ತಾವಪ್ಪ ಅಂತಂದ್ರ ಬ್ರಿಟಿಷ್ ಸರ್ಕಾರ 1935 ಕಾಯ್ದೆ ಪ್ರಕಾರ ವಿಂಗಡಣೆ ಮಾಡಿರ್ತಕ್ಕಂಥ 59 ವಿಷಯಗಳು ಬರ್ತಾವ. ಎಷ್ಟು 59 ವಿಷಯಗಳು. ಈ 59 ವಿಷಯಗಳ ಮೇಲೆ ಯಾವುದೇ ಒಂದು ಕಾನೂನು ಮಾಡೋದಾಗಿರ್ಬೋದು ಮತ್ತು ಶಾಸನ ಮಾಡ್ತಕ್ಕಂಥ ಅಧಿಕಾರ ಯಾರಿರ್ತದಪ್ಪ ಅಂತಂದ್ರ ಕೇಂದ್ರ ಸರ್ಕಾರಕ್ಕೆ ಇರ್ತದ. ಇಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವ್ದಪ್ಪ ಅಂತಂದ್ರ ಒಂದು ವಿದೇಶಾಂಗ ವ್ಯವಹಾರಗಳಾಗಿರ್ಬೋದು ಮತ್ತು ಇನ್ನೊಂದು ರಕ್ಷಣಾತ್ಮಕ ವ್ಯವಹಾರಗಳು. ಇವು ಎಲ್ಲಿ ಬರ್ತಾವಪ್ಪ ಅಂತಂದ್ರ ಒಂದು ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳಾಗ್ಯಾವ. ಇನ್ನೊಂದು ರೀತಿಯಲ್ಲಿ ವಿಭಜನೆ ಮಾಡ್ತಾರ ಅದು ಒಂದು ಪ್ರಾಂತ್ಯಗಳ ಪಟ್ಟಿ. ಈ ಪ್ರಾಂತ್ಯಗಳ ಪಟ್ಟಿ ಅಂತಂದ್ರ ಪ್ರಾಂತ್ಯಗಳು ಅಂದ್ರೆ ರಾಜ್ಯಗಳು ಅಂತ ಭಾರತದಲ್ಲಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳಿಗೆ ಪ್ರಾಂತ್ಯಗಳು ಅಂತ ಕರಿತಿರಲ್ಲ. ಆ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ವಿಷಯಗಳಲ್ಲಿ ಯಾವುದೇ ಕಾನೂನು ಮಾಡೋದಾಗಿರ್ಬೋದು ಅಥವಾ ಶಾಸನಗಳ ರೂಪಿಸೋದಾಗಿರ್ಬೋದು ಯಾರ ಅಧಿಕಾರ ಇರ್ತಪ್ಪ ಅಂತಂದ್ರೆ ಪ್ರಾಂತ್ಯಗಳ ಅಧಿಕಾರದಲ್ಲಿತ್ತು. ಈ ಇದರಲ್ಲಿ ಬರ್ತಕ್ಕಂಥ ವಿಷಯಗಳು ಎಷ್ಟಪ್ಪ ಅಂತಂದ್ರೆ ಒಂದು 56 ವಿಷಯಗಳು ಬರ್ತಾವೆ. 54 ವಿಷಯಗಳು ಬರ್ತಾವೆ. 54 ವಿಷಯಗಳು ಈ ಒಂದು ಪ್ರಾಂತ್ಯಗಳ ಪಟ್ಟಿಯಲ್ಲಿ ಬರ್ತಾವ. ಆ ಪ್ರಾಂತ್ಯಗಳ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವ್ದಂತಂದ್ರ ಪೊಲೀಸ್ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಇವು ಪ್ರಾಂತ್ಯಗಳ ಪಟ್ಟಿಯಲ್ಲಿ ಬರ್ತಕ್ಕಂಥ ಒಂದು ವಿಷಯಗಳು. ಇನ್ನೊಂದು ಬರ್ತದ ಸಮವರ್ತಿ ಪಟ್ಟಿ ಅಂತ. ಈ ಸಮವರ್ತಿ ಪಟ್ಟಿ ಅಂತಂದ್ರ ಕೇಂದ್ರ ಪಟ್ಟಿ ಮತ್ತು ಪ್ರಾಂತ್ಯಗಳ ಪಟ್ಟಿ ಎರಡೂ ಕಡೆ ಬರ್ತಕ್ಕಂಥ ವಿಷಯಗಳು ಕರಿತೀವಿ ನಾವು ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಈ ಸಮವರ್ತಿ ಪಟ್ಟಿ ಬರ್ತಕ್ಕಂಥ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರವು ಕೂಡ ಕಾನೂನುಗಳು ಮತ್ತು ಶಾಸನ ಮಾಡಬಹುದು ಮತ್ತು ಪ್ರಾಂತ್ಯಗಳು ಕೂಡ ಮಾಡಬಹುದು ಕಾನೂನು ಮತ್ತು ಶಾಸನ ಮಾಡ್ತಕ್ಕಂಥ ಒಂದು ಅಧಿಕಾರಗಳು ಹೊಂದಿರ್ತಾವ. ಈ ಒಂದು ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳು ಎಷ್ಟು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಬರ್ತಕ್ಕಂಥ ವಿಷಯಗಳು 36. ಎಷ್ಟು ಸಮವರ್ತಿ ಪಟ್ಟಿಯಲ್ಲಿ 36 ವಿಷಯಗಳು ಬರ್ತಾವ. ಯಾವೆಲ್ಲ ವಿಷಯಗಳು ಅಂತ ನಾವು ನೋಡೋಣ. ಕಾನೂನುಗಳಾಗಿರ್ಬೋದು, ವಿವಾಹ ಆಗಿರ್ಬೋದು, ಶಿಕ್ಷಣಗಳಾಗಿರ್ಬೋದು, ಇವು ಏನು ಬರ್ತಾವಪ್ಪ ಅಂತಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ಒಂದು ವಿಷಯಗಳಾಗವ. ಇನ್ನು ಇಷ್ಟಾದ್ಮೇಲೆ ಈ 1935 ಭಾರತ ಸರ್ಕಾರ ಕಾಯ್ದೆ ಇನ್ನೊಂದು ಮುಖ್ಯ ವಿಷಯಗಳು ಬರ್ತದಪ್ಪ ಅಂತಂದ್ರೆ ಕೇಂದ್ರದಲ್ಲಿ ಒಂದು ದ್ವಿಸರ್ಕಾರ ಪದ್ಧತಿ. ಯಾವುದು ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ. ನೋಡಿ ಈ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಅಂತಕ್ಕಂಥದ್ದು ನಿಮಗೆ ಮುಂಚಿತವಾಗಿ ಗೊತ್ತಿದೆ. 1919 ಕಾಯ್ದೆಯ ಪ್ರಕಾರ ಪ್ರಾಂತ್ಯಗಳಲ್ಲಿ ಮುಂಚಿತವಾಗಿ ಏನಿತ್ತು ದ್ವಿಸರ್ಕಾರ ಪದ್ಧತಿಯನ್ನು ಬ್ರಿಟಿಷ್ ಸರ್ಕಾರ ಮಾಡಿತ್ತು ಜಾರಿಗೊಳಿಸಿತು. ಈ 1919 ಕಾಯ್ದೆಯಲ್ಲಿ ಜಾರಿಗೊಳಿಸಿರ್ತಕ್ಕಂಥ ದ್ವಿಸರ್ಕಾರ ಪದ್ಧತಿಯನ್ನೇ 1935 ಭಾರತ ಸರ್ಕಾರ ಕಾಯ್ದೆಯಲ್ಲಿ ಕೂಡ ಮಾಡುತ್ತೆ ಕೇಂದ್ರದಲ್ಲಿ ಕೂಡ ಜಾರಿಗೊಳಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತದ. ಇಲ್ಲಿ ನೋಡಿ ಈ ಒಂದು ದ್ವಿಸರ್ಕಾರ ಪದ್ಧತಿ 2 ವಿಷಯ ಬರ್ತಾವ. ಗವರ್ನರ್ ಜನರಲ್ಗಳಿಂದ ಅಧಿಕಾರ ಚಲನೆ ಮಾಡ್ತಕ್ಕಂಥ ಒಂದು ಅಧಿಕಾರಗಳು ಮತ್ತೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ನೇರವಾಗಿ ಗವರ್ನರೇ ಏನೋ ಅಧಿಕಾರವನ್ನು ಚಲನೆ ಮಾಡಬೇಕು. ಮೊದಲನೇದಾಗಿ ಕಾಯ್ದಿರಿಸಿರ್ತಕ್ಕಂಥ ವಿಷಯಗಳು, ಕಾಯ್ದಿರಿಸಿದ ವಿಷಯಗಳಾಗಿರ್ತಕ್ಕಂಥ ವಿಷಯಗಳ ಮೇಲೆ ಗವರ್ನರ್ ಜನರಲ್ಗಳಿಂದ ನೇಮಕ ಮಾಡಿರ್ತಕ್ಕಂಥ ಕೌನ್ಸಿಲರ್ಗಳಿಂದ ಆಡಳಿತವನ್ನು ಮಾಡೋದು. ಇನ್ನೊಂದು ವಿಷಯ ಬರ್ತದೆ ನೇರವಾಗಿ ಗವರ್ನರ್ ಜನರಲ್ಗಳೇ ಅಧಿಕಾರವನ್ನು ಚಲನೆ ಮಾಡ್ತಕ್ಕಂಥ ವಿಷಯಗಳನ್ನ ಬರಬೇಕಿತ್ತು. ಈ ನೆಕ್ಸ್ಟ್ ಅಪ್ಪ ಇನ್ನೊಂದು ವಿಷಯ ಬರ್ತದೆ. ಯಾವುದು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಶಾಸಕಾಂಗ. ಶಾಸಕಾಂಗ ಅಂದ್ರೆ ನಿಮಗೆಲ್ಲ ಗೊತ್ತಿದೆ. ನಮ್ಮಲ್ಲಿ ಈಗ ಭಾರತದಲ್ಲಿ ಯಾವ ರೀತಿ ಒಂದು ಲೋಕಸಭೆ ಮತ್ತು ರಾಜ್ಯಸಭೆ ಅದಾವಲ್ಲ ಅದೇ ರೀತಿಯಾಗಿ 1935 ಭಾರತ ಸರ್ಕಾರ ಕಾಯ್ದೆಯಲ್ಲಿ 2 ಶಾಸನಸಭೆಗಳು ಬರ್ತಿದ್ದು. ಒಂದು ಫೆಡರಲ್ ಅಸೆಂಬ್ಲಿ, ಇನ್ನೊಂದು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತಕ್ಕಂಥದ್ದು. ಯಾವುದು 2 ಶಾಸಕಾಂಗಗಳು ಯಾವು 2 ಶಾಸಕಾಂಗ ಬರ್ತಿದ್ದು. ಒಂದು ಮೊದಲನೇದು ಫೆಡರಲ್ ಅಸೆಂಬ್ಲಿ, ಇನ್ನೊಂದು ಕೌನ್ಸಿಲ್ ಆಫ್ ಸ್ಟೇಟ್ಸ್. ನೋಡಿ ಶಾಸಕಾಂಗ ಪದ್ಧತಿ ಯಾವ್ದಪ್ಪ ಅಂತಂದ್ರೆ ಒಂದು ಫೆಡರಲ್ ಅಸೆಂಬ್ಲಿ ಮತ್ತು ಇನ್ನೊಂದು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತಕ್ಕಂಥ 2 ವಿಷಯಗಳು ಬರ್ತದಪ್ಪ. 2 ಶಾಸಕಾಂಗಗಳು ಈ ಒಂದು 1935 ಭಾರತ ಸರ್ಕಾರ ಕಾಯ್ದೆಯಲ್ಲಿ ಬರ್ತಕ್ಕಂಥ ಒಂದು ವಿಷಯಗಳಾಗಿದ್ದವು. ಇನ್ನು ನೋಡಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಫೆಡರಲ್ ನ್ಯಾಯಾಲಯ. ನೋಡಿ ಫೆಡರಲ್ ನ್ಯಾಯಾಲಯ ಅಂತಕ್ಕಂಥದ್ದು ಕೂಡ ಏನಾಗುತ್ತಂದ್ರೆ 1935 ಭಾರತ ಸರ್ಕಾರ
ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಆಗುತ್ತಾ. ಈ 1935 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಏನ್ ಮಾಡ್ತಾರಪ್ಪ ಅಂತಂದ್ರೆ 1937ರಲ್ಲಿ ಯಾವಾಗ 1937ರಲ್ಲಿ ದೆಹಲಿಯಲ್ಲಿ 1935 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ 1937ರಲ್ಲಿ ದೆಹಲಿಯಲ್ಲಿ ಏನ್ ಮಾಡ್ತಾರ ಫೆಡರಲ್ ನ್ಯಾಯಾಲಯವನ್ನ ಸ್ಥಾಪನೆ ಮಾಡ್ತಾರ. ಈ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಮಾಡಿದ್ರೆ ಇಲ್ಲಿ ಒಬ್ಬ ಮುಖ್ಯವಾಗಿರ್ತಕ್ಕಂಥ ನ್ಯಾಯಾಧೀಶ ಇರ್ತಾರ. ಯಾರು? ಒಬ್ರು ಮುಖ್ಯವಾಗಿರ್ತಕ್ಕಂಥ ನ್ಯಾಯಾಧೀಶರು ಮತ್ತು ಇನ್ನುಳಿದ 6 ಜನ ಇತರೆ ನ್ಯಾಯಾಧೀಶರು ಕೊಂಡಿರ್ತಕ್ಕಂಥ ನ್ಯಾಯಾಲಯ ಯಾವ್ದಾಗಿರ್ತದ ಈ 1937 ದೆಹಲಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಫೆಡರಲ್ ನ್ಯಾಯಾಲಯ. ಇದನ್ನು ಕೂಡ 1935 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಮಾಡಿದ್ದು ಬ್ರಿಟಿಷರು ಸ್ಥಾಪನೆ ಮಾಡ್ತಾರ. ಈ ನೋಡ್ರಿ, ಈ ಫೆಡರಲ್ ನ್ಯಾಯಾಲಯಕ್ಕೆ ಇತರವಾಗಿರ್ತಕ್ಕಂಥ ಒಂದು ಅಧಿಕಾರ ಇರ್ತಾವ. ಒಂದು ಮೂಲಾಧಿಕಾರ ಇರ್ತದ, ಮೇಲ್ಮನವಿ ಅಧಿಕಾರ ಇರ್ತದ, ಇನ್ನು ಸಲಹಾತ್ಮಕ ಅಧಿಕಾರ. ಈ ರೀತಿಯಾಗಿರ್ತಕ್ಕಂಥ ಅಧಿಕಾರವನ್ನ ಈ ಫೆಡರಲ್ ನ್ಯಾಯಾಲಯ ಹೊಂದಿರ್ತದ. ಇನ್ನೊಂದು ನೋಡೋದಾದ್ರೆ ಪ್ರಾಂತೀಯ ಸ್ವಾಯತ್ತತೆ. ಈ ಕೊನೆಯಾಗಿರ್ತಕ್ಕಂಥ ಒಂದು ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ 1935 ಭಾರತ ಸರ್ಕಾರ ಕಾಯ್ದೆ ಬರ್ತಕ್ಕಂಥದ್ದು ಪ್ರಾಂತೀಯ ಸ್ವಾಯತ್ತತೆ. ಈ ಪ್ರಾಂತೀಯ ಸ್ವಾಯತ್ತತೆ ಅಂತಕ್ಕಂಥದ್ದು ಮುಂಚಿತವಾಗಿ ಪ್ರಾಂತ್ಯಗಳು ಏನಿದ್ವಪ್ಪ ಅಂತಂದ್ರೆ ಕೇಂದ್ರದ ಅಧೀನದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಈ 1935 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಕೇಂದ್ರದಿಂದ ಮುಕ್ತವಾಗಿ ಪ್ರಾಂತ್ಯಗಳು ತಮ್ಮದೇ ಆಗಿರ್ತಕ್ಕಂಥ ಅಧಿಕಾರ ಪಡ್ಕೊಂಡು ಸ್ವತಂತ್ರ ಅಥವಾ ಸ್ವಾಯತ್ತವಾಗಿ ಆಡಳಿತ ನಡೆಸಲಕ್ಕ ಈ 1935 ಭಾರತ ಸರ್ಕಾರ ಕಾಯ್ದೆ ಅವಕಾಶವನ್ನ ಮಾಡಿಕೊಡ್ತದೆ. ಈ 1935 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಪ್ರಾಂತೀಯ ಸ್ವಾಯತ್ತತೆ ಪಡೆದುಕೊಂಡು ಸ್ವತಂತ್ರವಾಗಿರ್ತಕ್ಕಂಥ ಪ್ರಾಂತ್ಯಗಳು ಯಾವ್ದಪ್ಪ ಅಂತಂದ್ರೆ ಉದಾಹರಣೆ ನಾವು ನೋಡಿದ್ರೆ ಮೊದಲನೇದೊಂದು ಬಾಂಬೆ ಆಗಿರ್ಬೋದು, ಯಾವುದು ಬಾಂಬೆ ಆಗಿರ್ಬೋದು, ಮದ್ರಾಸ್, ಇನ್ನೊಂದು ಬಿಹಾರ್. ಯಾವುದು? ಈ ರೀತಿಯಾಗಿರ್ತಕ್ಕಂಥ 11 ಪ್ರಾಂತ್ಯಗಳು ಏನಾಗ್ತಾವಪ್ಪ ಅಂತಂದ್ರ ಕೇಂದ್ರದಿಂದ ಸ್ವತಂತ್ರಗೊಂಡು ಪ್ರಾಂತೀಯವಾಗಿರ್ತಕ್ಕಂಥ ಸ್ವಾಯತ್ತತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ವಿಷಯವನ್ನ ನಾವು ಈ 1935 ಭಾರತ ಸರ್ಕಾರ ಕಾಯ್ದೆಯಲ್ಲಿ ನೋಡ್ತೀವಿ. ವಿದ್ಯಾರ್ಥಿಗಳು ನೋಡ್ಬೇಕು, ಹೇಳ್ಬೇಕಂದ್ರೆ ಇಲ್ಲಿ ಈ ಒಂದು 1935 ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು ನಿಮ್ಮ ಒಂದು ಪರೀಕ್ಷೆಯ ದೃಷ್ಟಿಯಿಂದ ನೋಡಿದ್ರೆ ಹೆಚ್ಚು ಕಮ್ಮಿ ಇದೇ ಕ್ವಶನ್ ಏನಾಗುತ್ತಪ್ಪ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಬಹಳ ಇರ್ತದ. ಯಾಕಂದ್ರೆ ನಾವೆಲ್ಲ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಮನಿಸ್ತಾ ಬಂದಾಗ ಹೆಚ್ಚು ಕಮ್ಮಿ ಒಂದು ನಿಮ್ ಪ್ರಿಪರೇಟರಿ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಗೊತ್ತಾಗೋದೇನೆಂದ್ರೆ ಈ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಂಭವನೀಯತೆ ಜಾಸ್ತಿ ಇರೋದ್ರಿಂದ ಇದು ಕ್ವಶನ್ ನಿಮ್ಗೆ 10 ಮಾರ್ಕ್ಸ್ ಕೇಳಬಹುದು ಅಥವಾ 5 ಅಂಕಗಳಿಗೆ ಕೂಡ ಈ ಪ್ರಶ್ನೆಯನ್ನ ಕೇಳಬಹುದು. ಹಾಗಾಗಿ ಹೆಚ್ಚಿನ ಗಮನವನ್ನು ವಹಿಸಿ ಈ ಒಂದು ಪ್ರಶ್ನೆ ಬಗ್ಗೆ ನೀವು ತಯಾರಿಯನ್ನ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳಿಗೆ. ಓಕೆ, ಧನ್ಯವಾದಗಳು. ಇಷ್ಟು ನಾನು ನಿಮ್ಗೆ ಹೇಳ್ತೀನಿ. ಈ ಒಂದು ಟಾಪಿಕ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತೆ ಕೊನೆಗೆ ಲೈಕ್ ಮಾಡೋದನ್ನು ಕೂಡ ಮರೆಯಕ್ಕೆ ಹೋಗಬೇಡಿ. ಧನ್ಯವಾದಗಳು.